ಹೊಸದೆಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣಾ ಕಾರ್ಯಕ್ರಮದ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ವಕ್ಫ್ ಮಸೂದೆ ಸೆಕ್ಯುಲರಿಸಮ್ಮಿನ ಸತ್ವ ಪರೀಕ್ಷೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಲೋಕಸಭೆಯಲ್ಲಿ ಎನ್ಡಿಎ ಸರ್ಕಾರ ಮಂಡಿಸುವ ವಕ್ಫ್ ಕಾನೂನಿನ ತಿದ್ದುಪಡಿ ಮಸೂದೆ 2025 ದೇಶಾದ್ಯಂತ ಭಾರಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ರಾಜಕೀಯ ಧ್ರುವೀಕರಣ ಅಂದ್ರೆ ಈ ಸೆಕ್ಯುಲರ್ ಕಮ್ಯುನಲ್ ಧ್ರುವೀಕರಣದ ಭಾವಾತಿರೇಕವನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಒಂದ್ ಕಡೆ ಎನ್ಡಿಎ ಮಿತ್ರ ಪಕ್ಷಗಳು ಸೇರಿದಂತೆ ಬಿಜೆಪಿಯ ಮಿತ್ರ ಪಕ್ಷಗಳು ಸೇರಿದಂತೆ ಎನ್ಡಿಎ ಮೈತ್ರಿಕೂಟಕ್ಕೆ ಲೋಕಸಭೆಯಲ್ಲಿ 293 ಸ್ಥಾನಗಳ ಒಂದು ಸಂಖ್ಯಾಬಲವಿದ್ದರೆ, ಅತ್ತ ಎನ್ಡಿಎಯನ್ನು ವಿರೋಧಿಸೋ ಇಂಡಿಯಾ ಮೈತ್ರಿಕೂಟಕ್ಕೆ 230 ಸ್ಥಾನಗಳ ಸಂಖ್ಯಾಬಲವಿದೆ. ಇದ್ರ ಹೊರತುಪಡಿಸಿ 19 ಜನ ಪಕ್ಷೇತರರಿದ್ದಾರೆ. ಕೇವಲ ಸಂಖ್ಯಾಬಲದ ದೃಷ್ಟಿಯಿಂದ ಲೋಕಸಭೆ ಮತ್ತು ರಾಜ್ಯಸಭೆಗಳ ಎರಡರಲ್ಲೂ ಕೂಡ ಎನ್ಡಿಎಗೆ ಈ ಮಸೂದೆಯನ್ನು ಪಾಸ್ ಮಾಡಲಿಕ್ಕೆ ಅಗತ್ಯವಿರುವ ಸರಳ ಬಹುಮತದ ಸಮಸ್ಯೆ ಏನೂ ಇಲ್ಲ. ಅದರ ಸಮಸ್ಯೆ ಇರುವುದು ಈ ಮಸೂದೆಗೆ ಸಂಬಂಧಪಟ್ಟಂತೆ ಎರಡೂ ಸದನಗಳಲ್ಲಿ ನಡೆಯಬೇಕಾಗಿರುವ ಚರ್ಚೆ. ಆ ಚರ್ಚೆಯಲ್ಲಿ ವಿವಿಧ ಪಕ್ಷಗಳ ನಾಯಕರುಗಳು ಯಾವ ರೀತಿ ತಮ್ಮ ವಾದ ಸರಣಿಯನ್ನ ಮಂಡಿಸ್ತಾರೆ, ಯಾವ ಈ ಮಸೂದೆ ಕುರಿತಂತೆ ಯಾವ ನಿಲುವನ್ನು ತಾಳ್ತಾರೆ, ಕೆಲವೆಲ್ಲ ನಿರೀಕ್ಷಿತ ರೀತಿಯಲ್ಲಿ ಇದೆ. ಮಸೂದೆಯ ಪರವಾಗಿ ಎನ್ಡಿಎನ ಪ್ರಮುಖ ಪಕ್ಷವಾದ ಭಾಜಪ ಮತ್ತು ಜೆಡಿಯು ಹಾಗೂ ಟಿಡಿಪಿ ಪಕ್ಷಗಳ ಸದಸ್ಯರುಗಳೆಲ್ಲ ಮಸೂದೆಯನ್ನ ಬೆಂಬಲಿಸಿ ಮಾತಾಡ್ತಾರೆ, ತಮ್ಮದೇ ಆದ ದೃಷ್ಟಿಕೋನದಿಂದ ಬೆಂಬಲಿಸಿ ಮಾತಾಡ್ತಾರೆ, ನಿಜ. ಆದ್ರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಎಷ್ಟರ ಮಟ್ಟಿಗೆ ಇದನ್ನ ವಿರೋಧಿಸ್ತಾರೆ, ಆ ವಿರೋಧಕ್ಕಾಗಿ ಅವರು ಬಳಸ್ತಿರೋ ಮಾನದಂಡ ಎಂಥದ್ದು, ಅವರ ದೃಷ್ಟಿಕೋನ ಎಂಥದ್ದು ಅಂತ ಇಡೀ ದೇಶ ಕುತೂಹಲದಿಂದ ಕಾಣ್ತಾ ಇದೆ. ಅದೇನೇ ಇರಲಿ, ಪಾರ್ಲಿಮೆಂಟ್ನಲ್ಲಿ ನಡೆಯುವ ಈ ಚರ್ಚೆ ಸಂವಾದದ ಅಲ್ಲಿ ಸೃಷ್ಟಿಯಾಗಬಹುದಾದ ವಿವಾದಗಳು ಏನೇ ಇರಲಿ, ಇವತ್ತು ಬಹು ಮುಖ್ಯವಾದ ಪ್ರಶ್ನೆ ಏನು ಅಂತಂದ್ರೆ ಈ ಮಸೂದೆಯ ಉದ್ದೇಶ ಏನು, ಯಾವ ರಾಜಕೀಯ ಒಳ ಉದ್ದೇಶದ ನರೇಂದ್ರ ಮೋದಿ ಅವರು ಇದ್ದಕ್ಕಿದ್ದಂತೆ ತಮ್ಮ 3ನೇ ಅವಧಿಗೆ ಮೊದಲ ವರ್ಷದಲ್ಲಿ ಇಂಥ ಮತ್ತೊಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಅಂದ್ರೆ ಭಾರತದ ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬದುಕಿನ ಚಹರೆಯನ್ನೇ ಬದಲಿಸಬಲ್ಲ ಒಂದು ಸಾಮರ್ಥ್ಯ ಈ ಮಸೂದೆಗಿದೆ. ಈ ಮಸೂದೆಯ ಮುಖ್ಯ ಉದ್ದೇಶ ರಾಷ್ಟ್ರ ವಿಭಜನೆಯಾಗಿ ಸ್ವತಂತ್ರವಾದಾಗಿನಿಂದ ಈಗಾಗಲೇ 78 ವರ್ಷಗಳಾಗ್ತಾ ಬಂತು. ಆದರೂ ಕೂಡ ಎರಡು ಪ್ರಮುಖ ಸಮುದಾಯಗಳ ನಡುವೆ ನಿರೀಕ್ಷಿತ ರೀತಿಯ ಒಂದು ಐಕ್ಯತೆ, ಸಮಗ್ರತೆ, ಸಹೋದರತ್ವದ ಭಾವನೆ ಮೂಡೇ ಇಲ್ಲ. ಆ ರೀತಿಯ ಒಂದು ರಾಷ್ಟ್ರೀಯ ಸಮಗ್ರತೆಯನ್ನು ತರೋ ದೃಷ್ಟಿಯಿಂದ ಕೂಡ, ಅಂದ್ರೆ ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಕಾಲದಿಂದ ಕೂಡ ಸ್ವತಃ ಕಾಂಗ್ರೆಸ್ಸಿಗರೇ ನಮ್ಮ ದೇಶ ಜನತೆಗೆ ಕರೆ ಕೊಡ್ತಾ ಬರ್ತಾ ಇದ್ರು. ದೇಶದ ಐಕ್ಯತೆ ಮತ್ತು ಸಮಗ್ರತೆ ಬಹಳ ಮುಖ್ಯ. ಐಕ್ಯತೆ ಮತ್ತು ಸಮಗ್ರತೆಗೋಸ್ಕರವೇ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರಿಬ್ರು ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟು ತ್ಯಾಗ ಮಾಡಿದ್ದಾರೆ, ಬಲಿದಾನವನ್ನ ಮಾಡಿದ್ದಾರೆ ಇತ್ಯಾದಿ ಹೇಳ್ಕೊಳ್ತಾ ಬಂದಿದ್ರು. ಇದೀಗ ಆ ರಾಷ್ಟ್ರದ ಐಕ್ಯತೆ, ಭಾವೈಕ್ಯತೆ ಮತ್ತು ಸಮಗ್ರತೆಯ ಪ್ರಶ್ನೆ ಈ ಮಸೂದೆಯನ್ನು ಪಾಸ್ ಮಾಡೋದ್ರಲ್ಲಿದೆ. ಯಾಕೆ ಅಂತಂದ್ರೆ ಈ ಮಸೂದೆಯ ಮುಖ್ಯ ಉದ್ದೇಶ ರಾಷ್ಟ್ರದ ಒಟ್ಟು 140 ಕೋಟಿ ಜನಸಂಖ್ಯೆ ಪೈಕಿ 22 ಕೋಟಿಯಷ್ಟಿರೋ ಮುಸಲ್ಮಾನ್ ಸಮಾಜದಲ್ಲಿ ಒಂದು ಸುಧಾರಣೆ, ಆಧುನಿಕ ಕಾಲಧರ್ಮಕ್ಕೆ ತಕ್ಕಂತೆ ಒಂದು ಸುಧಾರಣೆ ತರಬೇಕಾದ ಅಗತ್ಯವಿದೆ. ಯಾವ ರೀತಿ ಹಿಂದೂ ಧರ್ಮದಲ್ಲಿದ್ದ ಅನೇಕ ಪುರಾತನ ಆಚರಣೆಗಳು ಬದಲಾವಣೆಗೆ ಅನಿವಾರ್ಯ, ಕಾಲಧರ್ಮಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಾ ಬಂದ್ವೋ, ಮುಸ್ಲಿಂ ಸಮುದಾಯದಲ್ಲೂ ಕೂಡ ಅಂತಹ ಬದಲಾವಣೆಗಳ ಅಗತ್ಯವಿದೆ. ಯಾಕೆಂತಂದ್ರೆ ಈಗಾಗಲೇ 2ನೇ ಅವಧಿಯಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಟ್ರಿಪಲ್ ತಲಾಖ್ ಅನ್ನ ನಿಷೇಧಿಸ್ಬಿಟ್ಟು ಒಂದು ಕಾನೂನನ್ನು ಪಾಸ್ ಮಾಡಿಸಿದ್ರು, ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ತಂದ್ಬಿಟ್ಟು ಪಾಸ್ ಮಾಡಿಸಿದ್ರು. ಅದು ಮುಸ್ಲಿಂ ಸಮುದಾಯದ ಹೆಣ್ಮಕ್ಳಿಗೆ ದೊಡ್ಡ ಒಂದು ವಿಮೋಚನೆಯ ಭಾವನೆಯನ್ನ ತಂದುಕೊಡ್ತು. ಅವರ ಕೌಟುಂಬಿಕ ಭದ್ರತೆಗೆ ಒಂದು ಸಂವಿಧಾನಾತ್ಮಕ ರಕ್ಷಣೆಯನ್ನು ಕೊಡ್ತು, ಕಾನೂನಾತ್ಮಕ ಭದ್ರಕೋಟೆಯನ್ನು ರಕ್ಷಿಸ್ಬಿಡ್ತು. ಇನ್ನು ಮುಂದೆ ಯಾವುದೇ ಮುಸಲ್ಮಾನ್ ಪುರುಷರು ತಮ್ಮ ಧರ್ಮ ಪತ್ನಿಯರನ್ನ ಏಕಾಏಕಿ ತೊರೆಯೋ ಹಾಗಿಲ್ಲ. ವಾಟ್ಸಾಪ್ ಮೂಲಕ ತಲಾಕ್ ಅಂತ 3 ಸಾರಿ ಘೋಷಣೆ ಮಾಡ್ಬಿಟ್ರೆ ಆ ಸಂಬಂಧ ಕಳಿಸ್ಕೊಳ್ಳೋಕ್ಕಾಗಲ್ಲ. ಯಾವುದೇ ರೀತಿ ಹೆಣ್ಣು ಮಕ್ಕಳ ಶೋಷಣೆಗೆ ಅವಕಾಶವಾಗಿರೋ ಹಾಗೆ ದಿಗ್ಬಂಧನ ಹಾಕಿರೋದ್ರಿಂದ ಆ ಟ್ರಿಪಲ್ ತಲಾಕ್ ಈಗಾಗಲೇ ಕಾನೂನು ಆಗೋಗ್ಬಿಟ್ಟಿದೆ. ಟ್ರಿಪಲ್ ತಲಾಕ್ ನಿಷೇಧ ಅನ್ನೋದು ಕಾನೂನು ಆಗಿಬಿಟ್ಟಿದೆ. ಕೋರ್ಟ್ ನಲ್ಲೂ ಕೂಡ ನ್ಯಾಯಾಂಗ ಪರೀಕ್ಷೆಯನ್ನು ಗೆಲ್ಲೋದು ಖಚಿತ. ಇದೀಗ ಈ ವಕ್ಫ್ ಬೋರ್ಡ್ಗಳಿಗೆ ಸಂಬಂಧಪಟ್ಟಂತೆ
ಸ್ವಾತಂತ್ರ್ಯ ಬಂದಾಗಿನಿಂದ ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಈ ವಕ್ಫ್ ಕಾನೂನು ಇದ್ದೇ ಇತ್ತು. ಯಾವ ರೀತಿ ಹಿಂದೂ ಧರ್ಮದತ್ತಿ ಕಾಯ್ದೆ ಇದೆಯೋ ಅದೇ ರೀತಿ ಮುಸ್ಲಿಮರ ಧರ್ಮದತ್ತಿ ಕಾಯ್ದೆ ಇತ್ತು. ಈ ವಕ್ಫ್ ಆಸ್ತಿ ಪಾಸ್ತಿಗಳಿಗೆ ಸಂಬಂಧಪಟ್ಟಂತೆ ವಿವಿಧ ರಾಜ್ಯಗಳಲ್ಲಿ ಮುಸ್ಲಿಂ ಸಮುದಾಯದವರೇ ಆದ ಪಟ್ಟಭದ್ರ ಹಿತಾಸಕ್ತಿಗಳು, ಹಣವಂತರು ಮತ್ತು ವ್ಯಾಪಾರಿ ಹಿತಾಸಕ್ತಿ ಉಳ್ಳ ಬಲಿಷ್ಠರು ಮತ್ತು ರಾಜಕೀಯ ವರ್ಚಸ್ಸುಳ್ಳ ಅನೇಕ ವ್ಯಕ್ತಿಗಳು ಮತ್ತು ಸಂಘಟನೆಗಳು ಈ ವಕ್ಫ್ ಆಸ್ತಿಯನ್ನ ದುರ್ಬಳಕೆ ಮಾಡಿಕೊಂಡಿರುವ ಪ್ರಸಂಗಗಳು ಅನೇಕ ಇದ್ವು. ಅದರಲ್ಲೂ ಕರ್ನಾಟಕದಲ್ಲಂತೂ ಈಗ್ಗೆ ಸುಮಾರು 12 ವರ್ಷಗಳ ಹಿಂದೆ ಅನ್ವರ್ ಮಾಣಿಪ್ಪಾಡಿ, ಆವತ್ತಿನ ಭಾರತೀಯ ಜನತಾ ಪಕ್ಷದ ಮುಸ್ಲಿಂ ನಾಯಕ, ಅವರು MLC ಕೂಡ ಆಗಿದ್ರು ಅಂತ ಕಾಣುತ್ತೆ, ಅವರ ಅಧ್ಯಕ್ಷತೆ ಒಂದು ಸಮಿತಿ ಸುಮಾರು 9,000 ಪುಟಗಳ ಒಂದು ಬೃಹತ್ ತನಿಖಾ ವರದಿಯನ್ನೇ ತಯಾರಿಸ್ಬಿಟ್ಟು ಯಾವ ರೀತಿ ಕರ್ನಾಟಕದಲ್ಲಿ ಸಾವಿರಾರು ಎಕರೆ ವಕ್ಫ್ ಆಸ್ತಿ, ಆಮೇಲೆ ಮಹಾನಗರ ಸಭೆಗಳ ವ್ಯಾಪ್ತಿಗೆ ಬರುವ ಕೋಟ್ಯಂತರ ರೂಪಾಯಿ ಬೆಳೆಯುವಂತಹ ಒಂದು ರಿಯಲ್ ಎಸ್ಟೇಟ್ ಆಸ್ತಿಯನ್ನ ಯಾವ ರೀತಿ ತಮ್ಮದೇ ಸಮುದಾಯದ ಪಟ್ಟಭದ್ರ ಹಿತಾಸಕ್ತಿಗಳು, ವಿಶೇಷವಾಗಿ ರಾಜಕಾರಣಿಗಳು ಮತ್ತು ಇತರ ವ್ಯಾಪಾರಿ ವರ್ಗಕ್ಕೆ ಸೇರಿದ ಜನ ದುರ್ಬಳಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಕ್ಫ್ ಆಸ್ತಿಯನ್ನ ಬೇಕಾಬಿಟ್ಟಿಯಾಗಿ ತಮ್ಮ ಸ್ವಂತ ಆಸ್ತಿಯನ್ನಾಗಿ ಬಳಸ್ಕೊಂಡ್ಬಿಟ್ಟಿದ್ದಾರೆ. ಅಗ್ಗದ ದರದಲ್ಲಿ ಅದನ್ನ ಬಾಡಿಗೆ ಪಡ್ಕೊಂಡ್ಬಿಟ್ಟು ಕೋಟ್ಯಂತರ ರೂಪಾಯಿ ಬಾಡಿಗೆ ತಂದು ಕೊಡುವ ವಾಣಿಜ್ಯ ಸಂಕೀರ್ಣಗಳನ್ನ ನಿರ್ಮಿಸ್ಕೊಂಡ್ಬಿಟ್ಟಿದ್ದಾರೆ. ಪಂಚತಾರಾ ಹೋಟೆಲ್ ಕಂಪನಿಗಳ ಜೊತೆಗೆ ಒಳ ಒಪ್ಪಂದ ಮಾಡ್ಕೊಂಡ್ಬಿಟ್ಟು ವಕ್ಫ್ ಜಾಗೆಯನ್ನ, ಅಂದ್ರೆ ಎಲ್ಲಿ ಅನಾಥ ಮಕ್ಕಳಿಗೆ ಮತ್ತು ಬಡವರ ಮಕ್ಕಳಿಗೆ ವಸತಿ ಶಾಲೆಗಳನ್ನ ಕಟ್ಟಬೇಕಾಗಿತ್ತು ಅಲ್ಲೆಲ್ಲ ಪಂಚತಾರಾ ಹೋಟೆಲ್ಗಳು ತಲೆತ್ತಲಿಕ್ಕೆ ಯಾವ ರೀತಿ ಕಾರಣರಾದ್ರು ಆದ್ರು ಇತ್ಯಾದಿ ಎಲ್ಲ ವಿವರಗಳನ್ನು ಕೊಟ್ಟಿದ್ರು. ಅವತ್ತು ಒಂದು ದೊಡ್ಡ ರಾಜಕೀಯ ಕೋಲಾಹಲವನ್ನೇ ಸೃಷ್ಟಿ ಮಾಡಿತ್ತು ಅನ್ವರ್ ಮಾಣಿಪ್ಪಾಡಿ ವರದಿ. ಅದೇನೋ ಕರ್ನಾಟಕದ ರಾಜಕೀಯ ವಾತಾವರಣ ಅಂಥದ್ದು. ಇಂಥ ಯಾವುದೇ ವರದಿ ಕೂಡ, ಸತ್ಯನಿಷ್ಠವಾದ ವರದಿ ಕೂಡ ಅದನ್ನ ತಾರ್ಕಿಕ ಅಂತ ತಲುಪದಂತೆ ತಡೆಗಟ್ಟುವಂತ ಪಟ್ಟಭದ್ರ ಹಿತಾಸಕ್ತಿಗಳು ಎಲ್ಲ ಪಕ್ಷದಲ್ಲಿದ್ದಾರೆ. ಇಲ್ಲಿನ ಭಾರತೀಯ ಜನತಾ ಪಕ್ಷದವರಾದ್ರೂ ಅನ್ವರ್ ಮಾಣಿಪ್ಪಾಡಿ ಅವರ ತನಿಖಾ ವರದಿಯ ಪರವಾಗಿ ನಿಲ್ಬೋದಾಗಿತ್ತು, ಒಂದು ಹೋರಾಟ ಮಾಡ್ಬೋದಾಗಿತ್ತು. ಅದನ್ನ ತಮ್ಮದೇ ಸರ್ಕಾರ ಮತ್ತೊಮ್ಮೆ 2019ರಲ್ಲಿ ಅಧಿಕಾರಕ್ಕೆ ಬಂದಾಗ ಅದನ್ನ ಬಹಿರಂಗಗೊಳಿಸ್ಬಿಟ್ಟು ಅಗತ್ಯ ಅವರ ಶಿಫಾರಸಿನ ಅನುಗುಣವಾಗಿ ಒಂದು ಕಾನೂನಿನ ಕಾರ್ಯಾಚರಣೆ ಶುರು ಮಾಡ್ಬಿಟ್ಟಿದ್ರೆ ಇಷ್ಟೊತ್ತಿಗಾಗ್ಲೇ ವಕ್ಫ್ ಕಾಯ್ದೆಯ ತಿದ್ದುಪಡಿ ಬಗ್ಗೆ ಮುಸ್ಲಿಂ ಸಮುದಾಯದಿಂದನೇ ಒಂದು ಒತ್ತಡ ಬರ್ತಾ ಇತ್ತು. ಹಾಗಾಗ್ಲೇ ಇಲ್ಲ. ಕಾರಣಾಂತರಗಳಿಂದ ಅನ್ವರ್ ಮಾಣಿಪ್ಪಾಡಿ ವರದಿ ಕೂಡ ಧೂಳು ತಿಂತ ಮೂಲೆಗುಂಪಾಯ್ತು. ಆದ್ರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕಳೆದ ವರ್ಷದ ಆಗಸ್ಟ್ನಲ್ಲೇ ಮಂಡನೆಯಾದ ಈ ವಕ್ಫ್ ತಿದ್ದುಪಡಿ ಮಸೂದೆ ಅವತ್ತು ಜಂಟಿ ಸದನ ಸಮಿತಿಗೆ ಒಪ್ಪಿಸ್ಬಿಡ್ತು. ಲೋಕಸಭೆ ಮತ್ತು ರಾಜ್ಯಸಭೆಯ ಪ್ರಮುಖ ವಿವಿಧ ಪಕ್ಷಗಳ ಸದಸ್ಯರುಗಳನ್ನ ಒಳಗೊಂಡ ಒಂದು ಜಂಟಿ ಸದನ ಸಮಿತಿ ಪರಿಶೀಲನೆಗೆ ಒಪ್ಪಿಸಿದ್ರು. ಜಗದಾಂಬಿಕಾ ಪಾಲ್, ಉತ್ತರ ಪ್ರದೇಶದ ಹಿರಿಯ ನಾಯಕರು ಮತ್ತು ಮಾಜಿ ಮುಖ್ಯಮಂತ್ರಿ, ಅವರ ಅಧ್ಯಕ್ಷತೆಯ ಸಮಿತಿ ದೇಶಾದ್ಯಂತ ಅಭಿಪ್ರಾಯಗಳನ್ನ ಆಹ್ವಾನಿಸ್ಬಿಟ್ಟು ಜನಾಭಿಪ್ರಾಯ, ಜನಪ್ರತಿನಿಧಿಗಳ ಅಭಿಪ್ರಾಯ, ವಿವಿಧ ಧಾರ್ಮಿಕ ಸಂಘಟನೆಗಳ, ಅರೆಧಾರ್ಮಿಕ ಸಂಘಟನೆಗಳ ಅಭಿಪ್ರಾಯವನ್ನೆಲ್ಲ ಸಂಗ್ರಹಿಸಿಬಿಟ್ಟು ಒಂದು ಕರಡು ಮಸೂದೆಯನ್ನ ತಯಾರು ಮಾಡಿತ್ತು. ಆ ಮಸೂದೆಗೆ ಇದೀಗ ತಾರ್ಕಿಕ ಅಂತ ತಲುಪುವ ಸಂದರ್ಭ ಎದುರಾಗಿದೆ. ಇದರಲ್ಲಿ ಏನು ಮುಸ್ಲಿಂ ಸಮುದಾಯದ ಧಾರ್ಮಿಕ ಹಕ್ಕುಗಳನ್ನ ದಮನ ಮಾಡುವಂತ ಒಂದೇ ಒಂದು ಅಂಶ ಕೂಡ ಅದರಲ್ಲಿಲ್ಲ. ಕೆಲವು ಸ್ವಘೋಷಿತ ಸೆಕ್ಯುಲರ್ ಪಾರ್ಟಿಗಳ ವಾದವೇ ಅದು. ಇಲ್ಲ ಇದರಿಂದ ಮುಸ್ಲಿಮರ ಧಾರ್ಮಿಕ ಹಕ್ಕಿಗೆ ಧಕ್ಕೆ ಆಗ್ಬಿಡುತ್ತೆ, ಸಂವಿಧಾನದ ಅನುಬಂಧ 19, 26 ಇತ್ಯಾದಿಗಳಿಗೆಲ್ಲ ಧಕ್ಕೆ ಆಗುತ್ತೆ, ಮುಸ್ಲಿಮಾನರ ಅವರ ಸಂವಿಧಾನಾತ್ಮಕ ಹಕ್ಕುಗಳನ್ನ ಕಸಿಯುವಂತಹ ಒಂದು ಕುತಂತ್ರ ಇದು, ಕೋಮುವಾದಿ ಮಸೂದೆ ಇತ್ಯಾದಿ ಎಲ್ಲ ಮಾತಾಡ್ತಾ ಇದ್ದಾರೆ. ಹಾಗಾಗ್ತಾ ಇಲ್ಲ. ಇವಾಗ ಆಗ್ತಾ ಇರೋದು ಏನು ಅಂತಂದ್ರೆ, ಈ ವಿವಿಧ ದಾನಿಗಳು ತಮ್ಮ ಸಮಾಜ ಬಾಂಧವರ ಏಳಿಗೆಗೋಸ್ಕರ ಸ್ವಯಂ ಪ್ರೇರಿತವಾಗಿ ದಾನ ಕೊಟ್ಟ ಹಣದ ರೂಪದ ದಾನವಾಗಿರ್ಲಿ, ಸ್ಥಿರಾಸ್ತಿ ರೂಪದ ದಾನವಾಗಿರ್ಲಿ, ಅದರ ಸದ್ಬಳಕೆ ಆಗಬೇಕು, ದುರ್ಬಳಕೆ ಆಗದಂತೆ ಅದನ್ನು ಸಂರಕ್ಷಣೆ ಮಾಡಬೇಕು. ಅಷ್ಟೇ ಅಲ್ಲ, ಅಕಸ್ಮಾತ್ ಆಗಿ ಎಲ್ಲಾದ್ರೂ ದುರ್ಬಳಕೆ ಆದ ದೂರುಗಳು ಬಂದಾಗ ಅದನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸೋ ಅವಕಾಶವನ್ನ ಕಲ್ಪಿಸ್ಬೇಕು. ಅಷ್ಟೇ ಅಲ್ಲ, ವಕ್ಫ್ ದೈನಂದಿನ ವ್ಯವಹಾರಗಳ ನಿರ್ವಹಣೆಯಲ್ಲಿ ಮುಸ್ಲಿಂ ಸಮುದಾಯದ ಹೆಣ್ಮಕ್ಳಿಗೆ ಕೂಡ ಪ್ರಾತಿನಿಧ್ಯ ಇರಬೇಕು ಅನ್ನೋ ಒಂದು ಕ್ರಾಂತಿಕಾರಿ ವಿಚಾರಧಾರೆ ಅದರಲ್ಲಿ ಅಳವಡಿಸಲಾಗಿದೆ. ಅದಷ್ಟೇ ಅಲ್ಲ, ವಕ್ಫ್ ಬೋರ್ಡ್ನ ಆಡಳಿತ ಮಂಡಳಿಯಲ್ಲಿ ಮುಸ್ಲಿಮೇತರ ಪ್ರತಿನಿಧಿಗಳು ಕೂಡ ಅವಕಾಶವಿರೋ ಹಾಗೆ, ಅವರು ಜನಪ್ರತಿನಿಧಿಗಳು ಕೂಡ ಆಗಿರ್ಬೋದು, ಅವ್ರಿಗೂ ಕೂಡ ಅವಕಾಶವಿರೋ ಹಾಗೆ ಮಾಡೋದ್ರಿಂದ ವಕ್ಫ್ ಆಸ್ತಿಗಳ ರಾಷ್ಟ್ರೀಕರಣವಾಗ್ತಾ ಇದೆ. ಅಷ್ಟೇ ಹೊರತು ಯಾರು ಕೂಡ ಮುಸ್ಲಿಂ ಸಮುದಾಯದ ಮೂಲಭೂತ ಧಾರ್ಮಿಕ ಹಕ್ಕುಗಳನ್ನು ಕಸ್ಕೊಳ್ತಾ ಇಲ್ಲ. ಅಲ್ಲಿ ಶೋಷಣೆಗೊಳಗಾಗಿರೋ ಅನೇಕರು ನಮ್ಮ ಕರ್ನಾಟಕದಲ್ಲಿ ಇತ್ತೀಚೆಗೆ ಭಾರತೀಯ ಜನತಾ ಪಕ್ಷದ ವತಿಯಿಂದ
ಎರಡು ವಿಚಾರಣಾ ಸಮಿತಿಗಳನ್ನು ಅನೌಪಚಾರಿಕವಾಗಿ ವಿಚಾರಣಾ ಸಮಿತಿಯನ್ನು ರಚಿಸಿದ್ರು. ಅದರಲ್ಲೂ ವಿಶೇಷವಾಗಿ ಮಾಜಿ ಉಪಮುಖ್ಯಮಂತ್ರಿ ಮತ್ತು ಮಾಜಿ ಸಚಿವ ಮತ್ತು ಹಾಲಿ ಸಂಸದ ಗೋವಿಂದ್ ಕಾರಜೋಳ್ ನೇತೃತ್ವದ ಒಂದು ತಂಡ ಬಿಜಾಪುರ್ ಮತ್ತು ಬಾಗಲಕೋಟೆ ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಪ್ರವಾಸ ಮಾಡಿದಾಗ ಅತ್ಯಂತ ಆಘಾತಕಾರಿ ಸಂಗತಿಗಳು ಬೆಳಕಿಗೆ ಬಂದಿದ್ವು. ಒಂದ್ ಕಡೆ ಪುರಾತನವಾದ ಒಂದು ಮಠದ ಆಸ್ತಿಯನ್ನೇ ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ರಂತೆ. ಆಮೇಲೆ ಯಾರಾದ್ರೂ ಹೋಗ್ಬಿಟ್ಟು ನೀವು ವಕ್ಫ್ ಆಸ್ತಿ ಅಂತ ಹೇಳಿದ ಕ್ಷಣವೇ ಅಲ್ಲಿನ ಜಿಲ್ಲಾಧಿಕಾರಿಗಳು ಆಯಾ ಭೂ ಮಾಲೀಕರ ಹಕ್ಕನ್ನ ಅನಾಯಾಸವಾಗಿ ವಕ್ಫ್ ಬೋರ್ಡ್ಗೆ ವರ್ಗಾಯಿಸ್ಬಿಟ್ರು ಅನ್ನೋ ಪ್ರಸಂಗಗಳೆಲ್ಲ ಹೊರಬಂದ್ವು. ಅದಾದ ನಂತರ ಇಡೀ ರಾಷ್ಟ್ರಾದ್ಯಂತ ಒಂದು ಜಾಗೃತಿ ಮೂಡ್ತು. ಬಿಜೆಪಿಯಿಂದ ಉಚ್ಚಾಟಿತರಾಗಿರೋ ಬಸವರಾಜ್ ಪಾಟೀಲ್ ಯತ್ನಾಳ್ ನೇತೃತ್ವದ ಒಂದು ತಂಡ ಕೂಡ ಇದೇ ಕೆಲಸವನ್ನು ಮಾಡಿ ಆ ಜಂಟಿ ಸದನ ಸಮಿತಿಗೆ, ಸಂಸತ್ತಿನ ಜಂಟಿ ಸದನ ಸಮಿತಿಗೆ ತನ್ನ ಅಭಿಪ್ರಾಯವನ್ನು ತಲುಪಿಸಿತು. ಇದೆಲ್ಲ ಸರಿ, ಮುಸ್ಲಿಮರು ಕೂಡ ಭಾರತದ ಸಮಾನ ಪ್ರಜೆಗಳ ತರ ಬದುಕಬೇಕು ಅಂತಂದ್ರೆ ಈ ದೇಶದ ಸಂವಿಧಾನಕ್ಕೆ ಒಳಪಟ್ಟ ಎಲ್ಲ ನಿಬಂಧನೆಗಳು ಅವರು ಕೂಡ ಪಾಲಿಸಲೇಬೇಕಾಗುತ್ತೆ. ಸಾಂಪ್ರದಾಯಿಕ ನಂಬಿಕೆಗಳು ಏನೇ ಇರ್ಬೋದು, ಇವತ್ತು ನಾವೆಲ್ಲ 21ನೇ ಶತಮಾನದಲ್ಲಿ ಬದುಕ್ತಾ ಇದ್ದೇವೆ. ಯಾವ ರೀತಿ ಕಳೆದ 250 ವರ್ಷಗಳಿಂದ ಹಿಂದೂ ಸಮಾಜದಲ್ಲಿ ಆಧುನಿಕ ಕಾಲಧರ್ಮಕ್ಕೆ ತಕ್ಕಂತೆ ಅನೇಕ ಸಮಾಜ ಸುಧಾರಕರು ಬಂದರು. ಅವರು ರಾಜಾ ರಾಮಮೋಹನ್ ರಾಯರಿಂದ ಮಹಾತ್ಮ ಗಾಂಧಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವರೆಗೆ ಅನೇಕ ಸಮಾಜ ಸುಧಾರಕರಿಂದಾಗಿ ಇವತ್ತು ಲಿಂಗಭೇದ, ಜಾತಿಭೇದ, ವರ್ಗಭೇದ, ವರ್ಣಭೇದ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಅನೇಕ ಸುಧಾರಣೆಗಳನ್ನ ಹಿಂದೂ ಸಮಾಜ ಇವತ್ತು ಪಡ್ಕೊಂಡಿದೆ, ಅಳವಡಿಸ್ಕೊಂಡಿದೆ, ತನ್ನದಾಗಿಸ್ಕೊಂಡ್ಬಿಟ್ಟಿದೆ. ಹೀಗಾಗಿ ಹಿಂದೂ ಪ್ರಜೆಗಳಿಗಿರುವ ಭಾರತದ ಕಾಯಂ ನಿವಾಸಿಗಳಾಗಿರೋ ಭಾರತದ ಪೌರತ್ವವನ್ನು ಹೊಂದಿರೋ ಹಿಂದೂಗಳಿಗೆ ಯಾವ ರೀತಿ ಬದುಕು ಹಕ್ಕಿದೆಯೋ ಮುಸಲ್ಮಾನರು ಕೂಡ ಅದೇ ರೀತಿ ಹಕ್ಕುಗಳು ಬೇಕು ಅನ್ನೋ ದೃಷ್ಟಿಯಿಂದ ತರಲಾಗಿರೋ ಮಸೂದೆಯನ್ನ ಸುಮ್ಮನೆ ವಿರೋಧಿಸೋದು ಅದೊಂದು ಪ್ರತಿಗಾಮಿ ನೀತಿ ಆಗುತ್ತೆ, ಪ್ರತಿಗಾಮಿ ಧೋರಣೆ ಆಗುತ್ತೆ ಅಂತ ಈ ಸ್ವಘೋಷಿತ ಸೆಕ್ಯುಲರ್ ವಾದಿಗಳಿಗೆ ಹೇಳಲೇಬೇಕಾಗಿದೆ. ಇದು ನೋಡಿ, ಇದು ವಿಶೇಷ ಏನು ಅಂತಂದ್ರೆ ಧಾರ್ಮಿಕ ಅಲ್ಪಸಂಖ್ಯಾತರ ಪೈಕಿ ಕೇರಳ ರಾಜ್ಯದ ಕ್ರಿಶ್ಚಿಯನ್ ಸಂಘಟನೆಗಳು, ಕ್ಯಾಥಲಿಕ್ ಕ್ರಿಶ್ಚಿಯನ್ ಸಂಘಟನೆಗಳು ಈ ಮಸೂದೆಯನ್ನ ಬಹಳ ಬಹಿರಂಗವಾಗಿ ಬೆಂಬಲವನ್ನು ಸೂಚಿಸಿವೆ. ಅವ್ರ ಪ್ರಕಾರ, ಅವರು ನೀಡಿರೋ ಹೇಳಿಕೆ ಪ್ರಕಾರ ಇದು ಭಾರತದ ಸಂವಿಧಾನದ ಜೀವ ಸತ್ವದಂತಿರೋ ಆ ಸೆಕ್ಯುಲರಿಸಂ ಸಿದ್ಧಾಂತದ ಸತ್ವ ಪರೀಕ್ಷೆ. ಸೆಕ್ಯುಲರಿಸಂ ಅಂದ್ರೆ ಸರ್ವಧರ್ಮ ಸಮಾನತೆ, ಸಹಬಾಳ್ವೆ, ಸಾಮರಸ್ಯ ಮತ್ತು ಸಮಾನ ಬದುಕುವ ಹಕ್ಕು. ಇದನ್ನ ಎತ್ತಿ ಹಿಡಿಬೇಕು ಅಂತಂದ್ರೆ ತಮ್ಮ ರಾಜಕೀಯ ವೋಟ್ ಬ್ಯಾಂಕ್ ಒಳಗುದ್ದೇಶಗಳನ್ನ ಬದಿಗಿಟ್ಟು ಈ ಮಸೂದೆಗೆ ಬೆಂಬಲವನ್ನು ಸೂಚಿಸಿ ಅಂತಂದ್ಬಿಟ್ಟು ಅವ್ರು ಕರೆ ಕೊಟ್ಟಿದ್ದಾರೆ. ಯಾಕಂದ್ರೆ ಕ್ರಿಶ್ಚಿಯನ್ ಮಿಷನರಿಗಳು ಅವರು ಕೂಡ ತಮ್ಮ ಸಮುದಾಯದ ಅನೇಕ ಬಡವರ ಆಸ್ತಿಗಳನ್ನ ಈ ವಕ್ಫ್ ಬೋರ್ಡ್ನ ಪಟ್ಟಭದ್ರ ಹಿತಾಸಕ್ತಿಗಳು ಕಬಳಿಸಿರೋ ನಿರ್ದಿಷ್ಟ ವೃತ್ತಾಂತಗಳನ್ನು ಮುಂದಿಟ್ಬಿಟ್ಟು ಈ ಮಸೂದೆಗೆ ಬೆಂಬಲ ಕೊಡಿ ಅಂತ ಕೇರಳ ರಾಜ್ಯದ ಎಲ್ಲ ಪಕ್ಷದ ಸಂಸದರನ್ನ ಅವರು ಆಗ್ರಹಿಸಿದ್ದಾರೆ. ಅಂತ ಒಂದು ಪ್ರಕ್ರಿಯೆ ಕರ್ನಾಟಕದಲ್ಲೂ ನಡೀಬೇಕಾಗಿದೆ. ಇವತ್ತು ಮತ್ತು ನಾಳೆ ಬಹುಶಃ ಈ ಮಸೂದೆಗೆ ಸಂಬಂಧಪಟ್ಟ ಚರ್ಚೆ ಮುಕ್ತಾಯಗೊಳ್ಳುತ್ತೆ. ಅದಕ್ಕೆ ಸಾಕಷ್ಟು ಸಮಯಾವಕಾಶ ಕೊಡ್ಲಿಕ್ಕೂ ಕೂಡ ಸರ್ಕಾರದ ವತಿಯಿಂದ ಕಿರಣ್ ರಿಜಿಜು ಪದೇ ಮಾಧ್ಯಮಗಳ ಮೂಲಕ ಪುನರುಚ್ಚಾರ ಮಾಡಿದ್ದಾರೆ. ಕಲಾಪ ಸಮಿತಿಯಲ್ಲಿ, ಉಭಯ ಸದನಗಳ ಕಲಾಪ ಸಮಿತಿಯಲ್ಲಿ 8 ಗಂಟೆಗಳ ಕಾಲಾವಕಾಶ ನಿಗದಿ ಆಗಿದೆ. ಆದ್ರೆ ಅಗತ್ಯ ಬಿದ್ರೆ ಅದನ್ನ ಹೆಚ್ಚಿಸುವ ಅಧಿಕಾರವನ್ನು ಕೂಡ ಸಭಾಧ್ಯಕ್ಷರಿಗೆ ಕೊಟ್ಟಿದ್ದೇವೆ ಅಂತ ಅಷ್ಟರ ಮಟ್ಟಿಗೆ ಒಂದು ಔದಾರ್ಯವನ್ನು ತೋರಿದ್ದಾರೆ. ಕ್ರೀಡಾ ಮನೋಭಾವದಿಂದ ಇದು ಚರ್ಚೆ ಆಗ್ಲಿ ಅಂತ ಆಹ್ವಾನಿಸಿದ್ದಾರೆ. ಮುಸ್ಲಿಂ ಸಮುದಾಯದ ಅವ್ರಿಗೂ ಕೂಡ ಒಂದು ಆಧುನಿಕ ಬದುಕು ಬೇಕು, ಅಲ್ಲಿನ ಹೆಣ್ಣು ಮಕ್ಕಳಿಗೆ ಕೂಡ ಉನ್ನತ ವ್ಯಾಸಂಗದ ಅವಕಾಶಗಳು ಸಿಗಬೇಕು, ಅವರಿಗೆ ಆಧುನಿಕ ಉದ್ಯೋಗ ಅವಕಾಶಗಳು ಸಿಗಬೇಕು, ಸ್ವತಂತ್ರವಾಗಿ ಬದುಕುವ, ವಿಚಾರ ಮಾಡುವ, ಮಾತನಾಡುವ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅವ್ರಿಗೂ ಕೂಡ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇದು ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡಿಸಲಾಗಿದೆ. ಇದರಲ್ಲಿ ಈ ಮಸೂದೆಯನ್ನ ಅಕಸ್ಮಾತ್ ಆಗಿ ಸರ್ವಾನುಮತದ ಪಾಸ್ ಮಾಡೋದಾದ್ರೆ ಈ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಭಾವೈಕ್ಯತೆಗೆ ಅದೊಂದು ದೊಡ್ಡ ಕೊಡುಗೆ ಕೊಟ್ಟಂತಾಗುತ್ತೆ. ದೇಶ ವಿಭಜನೆಯ ಕಾಲದಲ್ಲಿದ್ದ ಆಗಿರಬಹುದಾದ ಅನೇಕ ಗಾಯಗಳು, ಮಾನಸಿಕ ಮತ್ತು ಬೌದ್ಧಿಕ ಆ ಗಾಯಗಳೇನಿದ್ವು ಅವುಗಳನ್ನ ನಿವಾರಣೆ ಮಾಡೋ ದೃಷ್ಟಿಯಿಂದ, ಶಾಶ್ವತವಾಗಿ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳೋ ದೃಷ್ಟಿಯಿಂದ ಈ ವಕ್ಫ್ ಮಸೂದೆಯನ್ನ ಎಲ್ಲರೂ ಒಪ್ಕೊಳ್ಬೇಕು. ಇದರಿಂದ ಯಾರು ಕೂಡ ಯಾರ ಆಸ್ತಿಯನ್ನು ಕೂಡ ಕಸ್ಕೊಳ್ಳೋ ಉದ್ದೇಶವೇ ಇಲ್ಲ. ಎಲ್ಲಿ ಅಕ್ರಮವಾಗಿ ಆಸ್ತಿ ಪಾಸ್ತಿಗಳ ಕಬಳಿಕೆ ಆಗಿರುತ್ತೋ ಅದನ್ನ ನಿಗ್ರಹಿಸೋದು, ಅಂತ ವಿವಾದಗಳು ಬಂದಾಗ್ಲಿಲ್ಲ ಕೋರ್ಟ್ ಹೋಗ್ಬಿಟ್ಟು ನ್ಯಾಯ ಪಡೆಯೋ ಹಕ್ಕನ್ನ ಎಲ್ರಿಗೂ ಸಮಾನವಾಗಿ ಕೊಡ್ತಾ ಇದ್ದಾರೆ. ಇದರಲ್ಲಿ ಆಸ್ತಿ ಕಳ್ಕೊಂಡಿರೋ ಹಿಂದೂಗಳಿಗಿಂತ ಹೆಚ್ಚಾಗಿ ಮುಸ್ಲಿಮರೇ, ಅನೇಕ ಅಮಾಯಕ ಮುಸ್ಲಿಮಗಳು ತಮ್ಗೆ ಗೊತ್ತಿಲ್ಲದಂತೆ ತಮ್ಮ ಆಸ್ತಿಗಳು ಈ ವಕ್ಫ್ ಬೋರ್ಡ್ನ ಪಟ್ಟಭದ್ರ ಹಿತಾಸಕ್ತಿ ಪಾಲಾಗಿರೋದನ್ನ ಗಮನಿಸುತ್ತಾರೆ.
ಸರ್ಕಾರದ ಎದುರು ಗೋಗರ್ತಿದ್ದಾರೆ. ಮುಸ್ಲಿಂ ಸಮುದಾಯದ ಪ್ರಗತಿಪರ ಶಕ್ತಿಗಳೆಲ್ಲ ಈ ಮಸೂದೆಯ ಸಮಗ್ರ ವಿವರಗಳನ್ನ ವಸ್ತುನಿಷ್ಠವಾಗಿ ಅವಲೋಕಿಸ್ಬಿಟ್ಟು ಇದಕ್ಕೆ ಬೆಂಬಲ ಕೊಡ್ಲಿ ಅಂತ ಆಗ್ರಹಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ವಕ್ಫ್ ಮಸೂದೆ ಅದು ನಮ್ಮ ಸೆಕ್ಯುಲರಿಸಂನ ಸತ್ವ ಪರೀಕ್ಷೆ. ನಮಸ್ಕಾರ.